ओम रुद्रं समाश्रिता देवा रुद्रो ब्रह्माणमाश्रितः ब्रह्मा मामाश्रितो नित्यं नाहं कंचिदुपाश्रितः। श्री गुरुभ्यो नमः। महाप्रस्थान पर्वणि अयं चतुर्थः भागः अद्य प्रारभ्यते। तृतीये भागे व्यतीते सति टी.आर. कृष्णाचार्याणां पाठे एवं औत्तरीये च पाठे द्वितीयः अध्यायः समाप्तः तस्थौ। वैष्णवपाठे तु तृतीयः अध्यायः। सर्वेपि पाण्डवाः योगम् अनुसरन्तः भुवं त्यक्त्वा उत्तमान् लोकान् जग्मुः। तत्र अनुक्रमेण द्रौपद्याः, सहदेव नकुलयोः, अर्जुनभीमयोः देहाः पेतुः। तत्र कारणानि अपि वृकोदरेण पृष्टः धर्मराजः संभावनामात्रात् सूचयामास। यद्यपि एते पाण्डवाः स्वच्छन्दवृत्तयः योगात् देहामुत्सृज्य यत् स्थानं देवाः अपि न प्रापुः तत् प्रापुः, तथापि श्रुतिरेका वर्तते या वदति मृतिकाले यः यस्य दोषं वक्ति तस्मात् ऋणमोचनं भवति। अतः ऋणमोक्षाय सर्वेषां ऋणमोक्षाय भीमः धर्मराजानं दोषान् अवादयत्। एवं सर्वेषामपि ऋणानि उन्मुच्य भीमः अपि स्वकां तनुं तत्याज इति स्कन्दपुराणे भगवता व्यासेनैव ऋषीन् प्रति संवर्णितं तात्पर्यनिर्णये उदाहृतम्। यद्यपि ये दोषाः धर्मराजेन परिगणिताः नैव ते दोषाः देहपतनानि कारणानि भवेयुः। केवलं प्रारब्धकर्मैव देहप्राप्तेः कारणं भवति। प्रारब्धकर्मनाशे देहोपि पतति। पुरुषः पापी वा भवतु अपापी वा भवतु प्रारब्धकर्मनाशे देहः पतेदेव। युधिष्ठिरोऽपि मानुषेणैव शरीरेण स्वर्गं न खलु बुभुजे। अतः तस्यापि देहपातानन्तरमेव दिव्यदेहेनैव स्वर्गप्राप्तिः स्वर्गसुखभोगश्च। स्वयमपि युधिष्ठिरः न कञ्चन दोषम् आत्मनि न परिगणयामास। तथापि तस्य देहः पपात एव। यदि दोषाः एव देहपाते कारणानि भवेयुः तर्हि कः आसीत् तत्र दोषः युधिष्ठिरस्य देहपाते इति विचार्येत। अतः सर्वत्र कर्मक्षयादेव देहहानिः भवति। यथा स्वरूपविज्ञानम् आत्मन्यपि न दोषकृत इति व्यासस्मृतिः घोषयति। यः जनः आत्मनि यथा स्वरूपं
ಗುಣಾನ್ ಜಾನಾತಿ ನ ತತಃ ಅಧಿಕಾನ್ ತತ್ ದೋಷಾಯ ನ ಭವೇತ್ ಇತಿ ತಸ್ಯ ತಾತ್ಪರ್ಯಂ. ಅತಃ ಸರ್ವೇಪ್ಯೇತೆ ಸದ್ರೌಪದೀಕಾಃ ಪಾಂಡವಾಃ ಯಾನ್ ಗುಣಾನ್ ಜಾನಂತಿ ಸ್ಮ ತೇ ನೈವ ದೋಷಾಃ ಭವೇಯುಃ. ದ್ರೌಪದಿ ತು ಭೀಮಾದೃತೆ ಅರ್ಜುನೆ ಪಕ್ಷಪಾತಿನಿ ಬಭೂವ ನೈವ ಸಹ ದೋಷಃ. ಸಹದೇವೇ ನೀತಿ ನಕುಲೇ ತು ರೂಪಮಪಿ ವರ್ತೇತೆ ಏವ. ಭೀಮಸೇನಃ ಮುಖ್ಯಪ್ರಾಣತ್ವಾತ್ ಯಾಂ ಭೋಗಶಕ್ತಿಂ ಪ್ರಕಟೀಚಕಾರ ಅವತಾರೇಷು ಸಾಪಿ ನೈವ ದೋಷಾಯ ಭವೇತ್. ಕದಾಚಿತ್ ನಕುಲಸಹದೇವಯೋಃ ಅರ್ಜುನಸ್ಯ ಚ ಅತಿಮಾನಃ ಅತೀವ ಅಹಂಕಾರಃ ಜಾಯತೆ. ತಥಾಪಿ ನಾಯಂ ಅತಿಮಾನಃ ದೇಹಪಾತೆ ಕಾರಣಂ ಭವೇತ್. ದೇಹಪಾತೆ ತು ಕರ್ಮಕ್ಷಯೇ ಏವ ಕಾರಣಂ ಇತಿ ಸಿದ್ಧಾಂತಃ ಶ್ರುತಿಷು ಪುರಾಣೇಷು ಚ ಶ್ರೂಯತೆ. ದ್ರೌಪದ್ಯಾಂ ಯಃ ಪಕ್ಷಪಾತಃ ಅರ್ಜುನಂ ಪ್ರತ್ಯಾಸೀತ್ ಯಶ್ಚ ಅತಿಮಾನಃ ನಕುಲ ಸಹದೇವ ಪಾರ್ಥ ಭೀಮೇಶು ಆಸೀತ್ ತದಪೇಕ್ಷೆಯ ಸ್ವಾತ್ಮನಿ ಯುಧಿಷ್ಠಿರೆ ವರ್ತಮಾನಃ ಕೃಷ್ಣವಾಕ್ಯೇಷು ಅವಿಶ್ವಾಸರೂಪಃ ದೋಷ ಏವ ಮಹಾನ್ ಅಧಿಕಃ ದೋಷಃ ಇತಿ ಶಾಸ್ತ್ರಸ್ಯ ತಾತ್ಪರ್ಯಂ. ಯದ್ಯಪಿ ಯದ್ಯುದ್ಧಂ ಕೃಷ್ಣಸ್ಯ ಅಧ್ಯಕ್ಷತ್ವೇ ಬಭೂವ ತದ್ಯುದ್ಧಂ ಧರ್ಮಯುದ್ಧಮೇವ ಆಸೀತ್. ತಥಾಪಿ ತತ್ರ ದ್ರೋಣಸ್ಯ ವಧಂ ಅಧರ್ಮಂ ಇತಿ ಅಮನ್ಯತ ಯುಧಿಷ್ಠಿರಃ. ತಥಾ ಅತ್ರಾಪಿ ದೇಹಪಾತಃ ದೋಷೈರೇವ ಬಭೂವ ಇತಿ ಸಹ ಮೃಷಾ ಏವ ಪರ್ಯಜೀಗಣತ್. ಇಚ್ಛಾಪತಿತಾಃ ಏವ ಏತೆ ದೇಹಾಃ ಪಾಂಡವಾನಾಂ ಸದ್ರೌಪದೀಕಾನಾಂ. ತಮೇತಂ ವಿಷಯಂ ಅಜಾನನ್ ರಾಜಾ ಯುಧಿಷ್ಠಿರಃ ಕೇವಲಂ ಸಂಭಾವನಾ ಮಾತ್ರೇಣ ದೋಷಾನ್ ಪ್ರಕಟೀಚಕಾರ ಇತಿ ಪೂರ್ವ ವ್ಯತೀತಾ ಕಥಾ. ಅಥ ಅದ್ಯತನ ಕಥಾಭಾಗಂ ಪ್ರವಿಶಾಮಹೇ ಸರ್ವೇ ವಯಂ. ದ್ರೌಪದಿ ಮತ್ತು ಪಾಂಡವರ ದೇಹಗಳೇನು ಬಿದ್ದು ಹೋದವಲ್ಲ, ಅದಕ್ಕೆಲ್ಲ ಪ್ರಾರಬ್ಧ ಕರ್ಮವೇ ಕಾರಣ ಹೊರತು, ಪ್ರಾರಬ್ಧ ಕರ್ಮ ಇದ್ದಾಗ ದೇಹ ಬಂದಿತ್ತು, ಪ್ರಾರಬ್ಧ ಕರ್ಮ ಹೋದಾಗ ದೇಹ ಹೋಯಿತು ಅಷ್ಟೇ ಹೊರತು ಅವರಲ್ಲಿದ್ದಂಥ ದೋಷಗಳೇನು ಕಾರಣ ಅಲ್ಲ ಅನ್ನುವುದು ಸಿದ್ಧಾಂತ. ಆದರೂ ದೋಷಗಳನ್ನು ವರ್ಣಿಸಿದರೆ ಅದು ಋಣಕ್ಕೆ ಮೋಚಕ ಆಗ್ತದೆ. ಆದ್ದರಿಂದ ಭೀಮಸೇನ ಹಾಗೆ ದೋಷಗಳನ್ನು ಹೇಳಿಸಿದ. ನಾವು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾದ ಸಂಗತಿ ಅದು. ಅವನು ಸರ್ವಜ್ಞನಾದ್ದರಿಂದ ದೋಷಗಳು ಅವನಿಗೆ ಗೊತ್ತಾಗ್ತಿತ್ತು. ಆದರೆ ಅವನು ಯಾಕೆ ಹೇಳಲಿಲ್ಲ? ವಸ್ತುತಃ ದೋಷಗಳು ಅಲ್ಲ, ಆದ್ರಿಂದ ಅವನು ಹೇಳಲಿಲ್ಲ ಪ್ರಾಯ. ಶ್ರುತಿ ಹೇಳಿದೆ, ಒಬ್ಬ ವ್ಯಕ್ತಿ ಮರಣಿಸಿದಾಗ ಅವನು ದೋಷಗಳನ್ನು ಹೇಳುವುದರಿಂದ ಆ ಮೃತವಾದ ವ್ಯಕ್ತಿಯ ಜೊತೆಗೆ ಇರುವಂಥ ಋಣ ಏನು ಬದುಕಿದ್ದ ವ್ಯಕ್ತಿಗಳಿಗಿರ್ತದೆ ಅದು ಹೊರಟೋಗ್ತದೆ ಅಂತ. ಆದರೆ ಹಾಗೆಂತ ಹೇಳಿ ಆ ವ್ಯಕ್ತಿಯಲ್ಲಿದ್ದಂಥ ದೋಷಗಳನ್ನು ಹೇಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು.
ಆ ದೋಷಗಳನ್ನು ಗುರುತಿಸ್ಲಿಕ್ಕೂ ಕೂಡ ಬಹಳ ದೊಡ್ಡ ಶಕ್ತಿ ಬೇಕು. ನಿನ್ನೆ ಮತ್ತು ಇವತ್ತು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದ್ದೇನೆ, ಅದನ್ನು ಸ್ವಲ್ಪ ಗಮನಿಸಬೇಕು. ಮೃತರಾದ ವ್ಯಕ್ತಿಯ ದೋಷಗಳನ್ನು ಹೇಳಿದಾಗ ಆ ಮೃತರಾದ ವ್ಯಕ್ತಿಗೆ ಏನು ಋಣ ಇರ್ತವೆ ಆ ಋಣ ಎಲ್ಲ ಹೊರಟು ಹೋಗ್ತವೆ. ನಮಗಿರುವಂತಹ ಋಣ ಹೋಗ್ತದೆ ಅಂತ ಅರ್ಥ ಅಲ್ಲ, ಮೃತರಾದ ವ್ಯಕ್ತಿಗೆ ಇರುವಂತಹ ಋಣಗಳು ಹೊರಟು ಹೋಗ್ತವೆ. ಋಣಾನಿ ಉನ್ಮುಚ್ಯ ದೋಷೋಕ್ತ್ಯ ಸ್ವಾನಾಂ ಭೀಮಃ ಸ್ವಕಾಂತನಂ ಅಂತ ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ 73ನೇ ಅಧ್ಯಾಯ ಹಾಗೆ ಹೇಳ್ತದೆ. ಆ ದೋಷಾರೋಪಣ ಯುಧಿಷ್ಠಿರನ ಮೂಲಕ ಮಾಡಿಸಿದ ಭೀಮ. ಮತ್ತೆ ಸ್ವಾನಾಂ ಋಣಾನಿ ಉನ್ಮುಚ್ಯ, ಅವರ ಋಣಗಳನ್ನ ತನ್ನವರಾದಂತಹ ದ್ರೌಪದಿ, ನಕುಲ ಸಹದೇವರು ಮತ್ತೆ ಅರ್ಜುನ ಅವರ ಋಣವನ್ನ ಪರಿಹರಿಸಿ ಅಂತ ಹೀಗಿದೆ. ಆದ್ರಿಂದ ಅವರನ್ನ ಋಣಮುಕ್ತರನ್ನಾಗಿ ಮಾಡಿ ಅಂತ ಅದರ ತಾತ್ಪರ್ಯ ಆಗ್ತದೆ. ದೋಷ ಹೇಳುವುದರಿಂದ ಋಣ ಪರಿಹಾರ ಆದೀತು ಇಲ್ಲ ಅಂತಲ್ಲ, ಆದ್ರೆ ದೋಷ ಹೇಳುವವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆ ಸತ್ತವರು ತಮಗೆ ಅಂಟಿದಂತಹ ಋಣಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಜ್ಞಾನ ಮತ್ತೆ ಧರ್ಮ ಕಾರ್ಯಗಳು ಮೊದಲಾದಂತಹ ಅನೇಕ ವಿಧಾನಗಳನ್ನು ಅವಲಂಬಿಸಬೇಕಾಗ್ತದೆ. ಪ್ರಾಯ ಕೇವಲ ಸತ್ತ ವ್ಯಕ್ತಿಯ ಋಣಗಳನ್ನು ಹೇಳುವುದರ ಮೂಲಕ ಅವರವರ ಋಣಗಳನ್ನು ಪರಿಹಾರ ಮಾಡಲಿಕ್ಕೆ ಪೂರ್ಣವಾಗಿ ಸಾಧ್ಯ ಆಗಲಿಕ್ಕಿಲ್ಲ. ಇದು ಒಂದು ಮಾರ್ಗ ಇದ್ದಿರಬೇಕು. ಮುಖ್ಯವಾಗಿ ಜ್ಞಾನ ಸಂಪಾದನೆ ಮತ್ತೆ ಧರ್ಮ ಕಾರ್ಯಗಳು ಇವೇ ಋಣಕ್ಕೆ ಪರಿಹಾರಕ. ಅದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಕಾಣಿಸ್ತದೆ. ಇಲ್ಲದೆ ಹೋದ್ರೆ ಕೇವಲ ಶ್ರುತಿಯನ್ನ ನೋಡಿದರೆ ಯಾರೋ ನಮ್ಮವರು ಮರಣಿಸಿದಾಗ ಅವರಿಗೆ ಇರುವಂತಹ ಋಣಗಳನ್ನು ಪರಿಹಾರ ಮಾಡಬೇಕು, ಅವರನ್ನು ಋಣಮುಕ್ತರನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನುವ ಒಂದು ಆತುರದಲ್ಲಿ ನಮ್ಮ ಬಾಯಲ್ಲಿ ಇಲ್ಲ ಸಲ್ಲದ ದೋಷಗಳು ಬಂದು ನಾವು ಅಪರಾಧಿಗಳಾಗುವಂತಹ ಸಾಧ್ಯತೆ ಇರ್ತದೆ. ಮೊದಲೇ ನಮಗೆ ಇನ್ನೊಬ್ಬರು ದೋಷಗಳನ್ನು ಹೇಳುವ ಚಟ ಬಹಳ ದೊಡ್ಡದಾಗಿರ್ತದೆ, ನಮ್ಮನ್ನದು ಬೆನ್ನಟ್ಟಿರ್ತದೆ. ಅಂಥದ್ರಲ್ಲಿ ಶ್ರುತಿ ಹೀಗೆ ಅವಕಾಶ ಕೊಟ್ಟಿದೆ. ನಾವು ಅವ್ರ ದೋಷಗಳನ್ನು ಹೇಳಿದ್ರಿಂದ ಅವರು ಋಣಮುಕ್ತರಾಗಿ ಪರಲೋಕಕ್ಕೆ ಹೋಗ್ತಾರೆ ಅಂತ ಭಾವಿಸಿ ನಾವು ಇಲ್ಲದ ದೋಷಗಳನ್ನು ಹೇಳುವ ಸಾಧ್ಯತೆ ಇದೆ. ಇದ್ದ ಅಲ್ಪ ದೋಷಗಳನ್ನ ಸ್ವಲ್ಪ ಹೆಚ್ಚಾಗಿ ಹೇಳುವಂತ ಸಾಧ್ಯತೆಯೂ ಇದೆ. ಆದ್ರಿಂದ ಅವರಿಗಾಗಿ ನಾವು ಜ್ಞಾನ ಕಾರ್ಯಗಳನ್ನು ಮಾಡುವುದು ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವುದು, ಅವರಿಗಾಗಿ ನಾವು ಮಾಡುವುದು, ಮತ್ತೆ ಸ್ವಯಂ ಅವರು ತಾವು ಬದುಕಿದ್ದಾಗ ಮಾಡಿಕೊಳ್ಳುವುದು ಮತ್ತೆ ಜನ್ಮಾಂತರದಲ್ಲಿ ಮಾಡಿಕೊಳ್ಳುವುದು, ಇವು ಇನ್ನೂ ಹೆಚ್ಚು ಶ್ರೇಷ್ಠ ವಿಧಾನಗಳು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನ ಎಂಬುದು ದೊಡ್ಡ ಅಗ್ನಿ, ಅದು ಎಲ್ಲಾ ಕರ್ಮಗಳನ್ನು ಎಲ್ಲಾ ರೀತಿಯಾದಂತಹ ಋಣಗಳನ್ನು ಕೂಡ ಭಸ್ಮ ಮಾಡಿಬಿಡ್ತದೆ ಅಂತ ಶಾಸ್ತ್ರದಲ್ಲಿದೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು ಅಂತ ನನ್ನ ಆಲೋಚನೆ. ಇದನ್ನು ಕೇಳಿದವರು ಯಾರಾದರೂ ತಮ್ಮ ಅಭಿಪ್ರಾಯವನ್ನ ಇದ್ರ ಬಗ್ಗೆ ಹೇಳುವುದಿದ್ರೆ ಹೇಳಬೇಕು. ಹೀಗೆ 4 ಪಾಂಡವರು ದ್ರೌಪದಿ ತಮ್ಮ ದೇಹವನ್ನು ಬಿಟ್ಟಿದ್ರು. ಯುಧಿಷ್ಠಿರ ಒಬ್ಬ ಮೇಲೆ ಹೊರಟಿದ್ದ. ಆಗ ತತಃ ಸನ್ನಾದಯನ್ ಶಕ್ರಃ ದಿವಂ ಭೂಮಿಂ ಚ ಸರ್ವಶಃ ರಥೇನೋಪಯಯೌ ಪಾರ್ಥಂ ಆರೋಹಿತ್ಯಬ್ರವೀಚ್ಯತಂ. ಇಂದ್ರ ಅಲ್ಲಿಗೆ ಬಂದ. ಅವನು ಬಂದ ಶಬ್ದಕ್ಕೆ ಸುತ್ತಮುತ್ತಲು ಎಲ್ಲ ಕಡೆ ಪ್ರತಿಧ್ವನಿ ಹರಡಿತು. ರಥವನ್ನು ಏರು ಅಂತ ಹೇಳಿದಂತೆ ಯುಧಿಷ್ಠಿರನಿಗೆ. ಆಗ ಇವನು ನನ್ನ ಸಹೋದರರೇ ಇಲ್ಲೇ ಬಿದ್ದಿದ್ದಾರೆ, ಅವರು ನನ್ನ ಜೊತೆಗೆ ಬರಲಿ, ಅವ್ರು ಇಲ್ಲದೆ ಹೋದ್ರೆ ನಾನು ಸ್ವರ್ಗಕ್ಕೆ ಬಂದೇನು ಉಪಯೋಗ, ದ್ರೌಪದಿಯು ಕೂಡ ನಮ್ಮ ಜೊತೆಗೆ ಬರಬೇಕು, ಅದನ್ನು ನೀನು ಅನುಮತಿಸುವುದಾದ್ರೆ ನಾನು ಸ್ವರ್ಗಕ್ಕೆ ಬಂದೇನು, ಇಲ್ಲದೆ ಹೋದ್ರೆ ಬರೋದಿಲ್ಲ ಅಂತಂದ ಯುಧಿಷ್ಠಿರ. ಆಗ ಇಂದ್ರ ಹೇಳಿದ, ನೀನು ಈಗ ಸ್ವರ್ಗಕ್ಕೆ ಬಾ, ಅಲ್ಲಿ ನಿನ್ನವರಾದಂಥ ಸಹೋದರರು ದ್ರೌಪದಿ ಅವರೆಲ್ಲ ಸ್ವರ್ಗದಲ್ಲಿ ನೀನು ಅವ್ರನ್ನೆಲ್ಲ ಸ್ವರ್ಗದಲ್ಲಿ ಕಾಣುತ್ತೆ ಅಂತ ಸಮಾಧಾನ ಹೇಳಿದ. ಪಾರ್ಥಿವ ಶರೀರವನ್ನು ತೊರೆದು ಸ್ವರ್ಗಕ್ಕೆ ಹೋಗಿದ್ದಾರೆ.
ಅನೇನತ್ವಂ ಶರೀರೇಣ ಅನೇನತ್ವಂ ಶರೀರೇಣ ಸ್ವರ್ಗೇ ಗಂತ ನ ಸಂಶಯ. ಇದೇ ಶರೀರದಿಂದ ನೀನು ಸ್ವರ್ಗಕ್ಕೆ ಹೋಗ್ತಿ. ಗಮನಿಸ್ಬೇಕು ನಾವು, ಇದೇ ಶರೀರದಿಂದ ಸ್ವರ್ಗದ ತನಕ ಹೋಗ್ತಾನೆ, ಮುಂದೆ ಅಲ್ಲಿ ಅವನು ಇರುವುದು ಬೇರೆ ಶರೀರದಿಂದಲೇ. ಆಗ ಯುಧಿಷ್ಠಿರ ಹೇಳಿದ, ಈ ನಾಯಿ ನನ್ನ ಜೊತೆ ಬಹಳ ಭಕ್ತಿಯಿಂದ ಬಂದಿದೆ, ಇಷ್ಟು ಕಾಲ ಇದು ನಮ್ಮ ಜೊತೆಗೇ ಇದೆ, ಆದ್ರಿಂದ ಅದು ಕೂಡ ಸ್ವರ್ಗಕ್ಕೆ ಬರುವಂತಾಗಲಿ. ನನ್ನ ಬುದ್ಧಿ ಬಹಳ ದಯಾಪರವಾದದ್ದು ಅಂತಂದ ಅವನು. ಅನೃಶಂಸ್ಯಾಹಿ ಮೇ ಮತಿಹಿ ಅಂತ. ಆ ನಾಯಿ ಬಗ್ಗೆ ಅವನಿಗೆ ಅಷ್ಟ್ಯಾಕೆ ಮೋಹ ಇತ್ತು. ಆ ನಾಯಿ ಅಂದ್ರೆ ಅದು ಸ್ವಯಂ ಯಮಧರ್ಮ, ಅದು ನಮಗೆ ಮುಂದೆ ಗೊತ್ತಾಗ್ತದೆ. ಅದಿರ್ಲಿ, ಇವನಿಗೆ ಆ ಜೊತೆ ಬಂದಿರುವಂಥ ನಾಯಿ ನನ್ನ ಮೂಲ ರೂಪವಾದಂಥ ಯಮ ಅಂತ ಅನ್ನೋದು ಇವನಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ನಾಯಿ ಸ್ವರ್ಗಕ್ಕೆ ಬರಬೇಕು ಅಂತ ಇವನು ಯಾಕೆ ಅಪೇಕ್ಷೆ ಪಟ್ಟಿದ್ದ? ಅದ್ಯಾವುದೋ ಕ್ಷುದ್ರವಾದ ಜಂತು ಮಾತ್ರ ಆಗಿದ್ರೆ ಅದ್ರ ಬಗ್ಗೆ ಅಷ್ಟು ಮೋಹ ಅವನಿಗೆ ಇರೋ ಸಾಧ್ಯ ಇಲ್ಲ. ಅಂತೂ ನನ್ನ ಜೊತೆ ಇಷ್ಟು ಕಾಲ ಬಂದಿದೆ, ಅದು ಯೋಗ ಮಾರ್ಗದಿಂದ ನಾವು ಪ್ರಯಾಣ ಮಾಡುವಾಗ ಯಾವುದೇ ಒಂದು ಕ್ಷುದ್ರವಾದ ನಾಯಿಯೋ ಹಂದಿಯೋ ಬರೋದು ಸಾಧ್ಯವ? ನಿರಾಹಾರರಾಗಿ ನಾವು ಇಷ್ಟೆಲ್ಲ ಪ್ರಯಾಣ ಮಾಡ್ತಿದ್ದೇವೆ. ಈ ಭೂಮಿಯಲ್ಲೇ ಆಹಾರವಿಲ್ಲದೆ ದೀರ್ಘಕಾಲ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಭೂಭಾಗಗಳಲ್ಲಿ. ಅಂಥದ್ರಲ್ಲಿ ಇಂಥ ಒಂದು ಯೋಗ ಮಾರ್ಗವನ್ನು ಅನುಸರಿಸಿ ನಾವು ಹೊರಟಿರುವಾಗ ನಮ್ಮ ಜೊತೆ ಬಂದಿರಬೇಕಾದ್ರೆ ಈ ನಾಯಿ ಅದು ಸ್ವರ್ಗ ಪ್ರವೇಶಕ್ಕೆ ಯೋಗ್ಯ ಆಗಿದ್ದಿರಬೇಕು ಅಂತ ಅವನಿಗೆ ಅನಿಸಿದ್ದಿರ್ಬೇಕು. ಅದಕ್ಕಾಗಿ ಅದು ಬರಲಿ ಅಂತ ಅವನು ಭಾವಿಸಿದ. ಅದಕ್ಕೆ ಅವನೇನು ಹೇಳಿದ, ಈ ನೀನು ಪುಣ್ಯಕರ್ಮ ಮಾಡಿ ಸ್ವರ್ಗದ ಸಂಪತ್ತನ್ನು ಗಳಿಸಿದ್ದಿ, ಆದ್ರೆ ಈ ನಾಯಿಯನ್ನು ಇಲ್ಲೇ ಬಿಟ್ಬಿಡು, ಇದರಲ್ಲಿ ಕೆಟ್ಟದೇನೂ ಇಲ್ಲ. ನೀನು ದಯಾಪರ ಇರಬಹುದು, ಆದ್ರೆ ನಾಯಿಯನ್ನು ಇಲ್ಲೇ ಬಿಟ್ರೆ ನೀನು ದಯೆಗೆ ಕುಂದೇನೂ ಬರೋದಿಲ್ಲ ಅಂದ. ಆಗ ಅವನು ಹೇಳಿದ, ಒಬ್ಬ ಆರ್ಯ ಸಜ್ಜನನಾದವನು ಈ ತರ ಕ್ರೂರವಾಗಿ ವರ್ತಿಸೋದು ಸರಿಯಲ್ಲ. ನನ್ನ ಭಕ್ತರನ್ನ ಅಂದ್ರೆ ನನ್ನನ್ನು ಅನುಸರಿಸಿದವರನ್ನ ನಾನು ಕರ್ಕೊಂಡು ಹೋಗ್ಬೇಕಾಗ್ತದೆ, ನಾನು ಅವರನ್ನು ಬಿಟ್ಟು ಬರೋದಿಲ್ಲ. ಹಾಗಿದ್ರೆ ನನಗೆ ಆ ಸ್ವರ್ಗವೇ ಬೇಡ. ಯಸ್ಯಾಕೃತೆ ಭಕ್ತ ಜನಂ ತ್ಯಜೇಯಂ. ಸ್ವರ್ಗ ಲೋಕದಲ್ಲಿ ನಾಯಿಯನ್ನು ಇಟ್ಕೊಂಡ್ರೆ ಪ್ರವೇಶ ಸಿಗೋದಿಲ್ಲ. ಯಾಕೆಂದ್ರೆ ಇಷ್ಟಾಪೂರ್ತಂ ಕ್ರೋಧವಶಾಹ ಹರಂತಿ. ಯಾರು ಈ ಜಗತ್ತಿನಲ್ಲಿ ನಾಯಿ ಜೊತೆಗೆ ಬದುಕಿ ಏನೇನು ಕರ್ಮಗಳನ್ನು ಮಾಡಿರ್ತಾರೆ, ಇಷ್ಟ ಮತ್ತು ಪೂರ್ತ ಅನ್ನುವಂಥ ಕರ್ಮಗಳನ್ನು, ಅವನೆಲ್ಲ ಕ್ರೋಧವಶ ಅನ್ನೋ ರಾಕ್ಷಸರ ಅಪಹಾರ ಮಾಡ್ತಾರೆ ಅಂತ ಹೇಳ್ತಾರೆ ದೇವತೆಗಳು. ಇಷ್ಟ ಅಂದ್ರೆ ನಾವು ಮಾಡಬೇಕಾದಂಥ ಧರ್ಮ ಕಾರ್ಯಗಳು, ದೇವ ಪೂಜೆ, ಸಂಧ್ಯಾ ವಂದನೆ ಇತ್ಯಾದಿ ನೈಮಿತ್ತಿಕ ಕರ್ಮಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು. ಪೂರ್ತ ಅಂದ್ರೆ ಸಮಾಜಕ್ಕಾಗಿ ಅನ್ನದಾನ, ಧರ್ಮಛತ್ರ ಮಾಡೋದು, ಅರವಟ್ಟಿಕೆಗಳನ್ನ ಮಾಡೋದು, ನದಿ ಕೆರೆಗಳನ್ನು ಕಟ್ಟಿಸೋದು, ಇದೆಲ್ಲ ಏನಿದೆ ಇದಕ್ಕೆ ಪೂರ್ತ ಅಂತ ಕರೀತಾರೆ. ಇಂಥದನ್ನೆಲ್ಲ ಆ ನಾಯಿ ಜೊತೆಗಿದ್ದವರು ನಾಯಿಯನ್ನು ಮನೆಯಲ್ಲಿ ಇಟ್ಕೊಂಡು ಮಾಡಿದವರು ಮಾಡಿದ್ರೆ ಅದನ್ನೆಲ್ಲ ಕ್ರೋಧವಶರು ಅನ್ನೋ ರಾಕ್ಷಸರ ಅಪಹಾರ ಮಾಡ್ತಾರೆ. ಅದರಿಂದ ನಾಯಿಯನ್ನು ಬಿಟ್ಟು ಬಿಡು, ಇದರಲ್ಲಿ ಏನು ಕ್ರೌರ್ಯವೇನೂ ಇಲ್ಲ ಅಂದ ಧರ್ಮರಾಜನಿಗೆ ಇಂದ್ರ. ನಾಯಿಯನ್ನು ಇಟ್ಕೊಳ್ಳುವುದಂದ್ರೆ, ನಾಯಿ ಮನೆಯಲ್ಲಿ ಒಂದು ಭಾಗದಲ್ಲಿದೆ, ಎಲ್ಲೋ ಒಂದು ಕಡೆ ದೂರದಲ್ಲಿ, ಅಥವಾ ನಮ್ಮ ಮನೆಯ ಒಂದು ಭಾಗದಲ್ಲಿ ಅಂಗಳದಲ್ಲಿ ಎಲ್ಲೋ ಇದೆ, ಅದು ಮನೆಯ ರಕ್ಷಣೆಗಾಗಿ, ನಮ್ಮ ಸಂಪತ್ತಿನ ಭೂಭಾಗದ ರಕ್ಷಣೆಗಾಗಿ ಅದಿರ್ತದೆ ಅಂತಾದ್ರೆ ಅದೇನು ತಪ್ಪಲ್ಲ. ಆದ್ರೆ ಆ ನಾಯಿಗೆ ಮನೆಯೊಳಗೆ ಪ್ರವೇಶ ಮಾಡಿಸಿ ಅದರ ಮೈಲಿಗೆ ನಮಗೆ ನಿತ್ಯವೂ ಮುಂದುವರಿಯುತ್ತಾ ನಾವು ಮಾಡಿದ ಧರ್ಮ ಕಾರ್ಯಗಳನ್ನು ನಾವು ಮಾಡ್ತಾ ಹೋದ್ರೆ ಅದೆಲ್ಲ ವಿಫಲ ಆಗ್ತದೆ ಅಂತ ತಾತ್ಪರ್ಯ ಇದ್ದಿರಬೇಕು. ನಾಯಿಯನ್ನು ಮುಟ್ಟಿದ್ರೆ, ಹಂದಿಯನ್ನು ಮುಟ್ಟಿದ್ರೆ ಯಜ್ಞೋಪವೀತ ಬದಲಾಯಿಸ್ಬೇಕಾಗ್ತದೆ. ಅದು ಯಾವುದೂ ಇಲ್ಲದೇ ಆ ನಾಯಿ ಜೊತೆಗೆ ನಾವು ಬದುಕಿ, ನಾವು ಮನೆಯೊಳಗೆ ಸಂಚಾರ ಮಾಡುವಲ್ಲೆಲ್ಲ ನಾಯಿಯು ಬರ್ತಾ ನಮ್ಮ ಧರ್ಮ ಕಾರ್ಯ ಮುಂದುವರಿಯುವುದಾದ್ರೆ ಆವಾಗ ಈ ಧರ್ಮ ಕಾರ್ಯ ಎಲ್ಲ ವ್ಯರ್ಥವಾಗಿ ಸಾಧಕನಾದವನು ಸಾಧನೆಯಿಂದ ಕೆಳಗಿಳಿಬೇಕಾಗ್ತದೆ. ಕ್ರೋಧವಶರು ಅನ್ನುವ ರಾಕ್ಷಸರು ಅದನ್ನು ಅಪಹರಿಸಿ ಬಿಡ್ತಾರೆ ಅಂತ ಈ ಥರ ತಿಳ್ಕೋಬೇಕು. ಆದ್ರಿಂದ ನಾಯಿಯನ್ನು ಬಿಟ್ಟು ಬಿಡು, ಇದರಿಂದ ಏನೂ ತೊಂದರೆ ಇಲ್ಲ. ಇಲ್ಲಿ ಅದರಿಂದ ಏನು ವಂಚನೆ ಆಗೋದು, ನಾತ್ರ ನೃಶಂಸಂ ಅಸ್ತಿ. ನೃಶಂಸ ಅಂದ್ರೆ ವಂಚನ ಅಂತ ಕೆಲವರು ಅರ್ಥ ಬರೆದಿದ್ದಾರೆ. ವಂಚನ ಅಲ್ಲ ಅದು. ನೃಶಂಸ ಅಂದ್ರೆ ಕ್ರೌರ್ಯ.
ಕ್ರೌರ್ಯ ಏನೂ ಆಗೋದಿಲ್ಲ ಇದರಿಂದ, ಹೆದರಬೇಡ ಅಂತ ಅವನು ಹೇಳಿದ ಇಂದ್ರ. ಅದಕ್ಕೆ ಇವನು ಒಪ್ಕೊಳ್ಳಿಲ್ಲ ಅದನ್ನು. ಆಶ್ರಿತರಾದವರು ನಂಬಿ ಬಂದವ್ರನ್ನ ಪರಿತ್ಯಾಗ ಮಾಡುವುದು ಬ್ರಹ್ಮಹತ್ಯೆಗೆ ಸಮಾನ. ನನಗೆ ಸ್ವರ್ಗ ಬೇಕಾಗಿಲ್ಲ, ಈ ನಾಯಿಯನ್ನು ಪರಿತ್ಯಾಗ ಮಾಡೋದಿಲ್ಲ. ಭೀತಂ ಭಕ್ತಂ ನಾಣ್ಯದಸ್ತಿ ಇತಿ ಚಾರ್ಥಂ ಪ್ರಾಪ್ತಂ ಕ್ಷೀಣಂ ರಕ್ಷಣೆ ಪ್ರಾಣದಿಪ್ಸುಂ ಪ್ರಾಣತ್ಯಾಗಾದಪ್ಯಹಂ ನೈವ ಮೋಕ್ತಂ ಯಥೇಯಂ ವೈ ನಿತ್ಯಮೇತದ್ ವೃತಂ ಮೇ. ಯಾರು ಭಯಭೀತರಾಗಿದ್ದಾರೆ, ಭಕ್ತರಾಗಿದ್ದಾರೆ, ನನಗೆ ಗತಿ ಇಲ್ಲ ನೀನೇ ಕಾಪಾಡು ಅಂತ ಕೇಳಲಿಕ್ಕೆ ಬಂದಿದ್ದಾರೆ, ಪ್ರಾಣ ಉಳಿಸ್ಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತಿದ್ದಾರೆ, ಅಂಥವ್ರನ್ನ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ. ಏನಕ್ಕೇನ ಪ್ರಕಾರೇಣ ಅದನ್ನು ನಾನು ಮಾಡಿಯೇನು, ಆದ್ದರಿಂದ ನಾನು ಸ್ವರ್ಗಕ್ಕೆ ಬರಲಾರೆ ಅಂದ್ಬಿಟ್ಟ ಅವನು. ಆಗ ಇಂದ್ರ ಹೇಳಿದ, ಶುನಾ ದೃಷ್ಟಂ ಕೋಪವಶಾಹರಂತಿ ಯದ್ದತ್ತಮಿಷ್ಟಂ ವಿವೃತ ಮತೋಹುತಂ ಚ. ಮನುಷ್ಯ ಏನು ದಾನ ಮಾಡ್ತಾನೆ, ಯಜ್ಞ ಮಾಡ್ತಾನೆ, ಅಧ್ಯಯನ, ಹವನ ಇತ್ಯಾದಿ ಪುಣ್ಯ ಕರ್ಮಗಳು, ಮತ್ತೆ ಆವಾಗಲೇ ಹೇಳಿದಂಥ ಪೂರ್ತ ಕರ್ಮಗಳು, ಸಮಾಜದ ಸೇವಾರೂಪವಾಗಿ ಮಾಡುವಂಥ ಕರ್ಮಗಳು, ಅವುಗಳಲ್ಲಿ ಅದರ ಮೇಲೆ ನಾಯಿಯ ದೃಷ್ಟಿ ಬೀಳಬಾರದು. ಅದನ್ನು ಕ್ರೋಧವಶ ರಾಕ್ಷಸರು ಅಪಹಾರ ಮಾಡ್ತಾರೆ, ನಾಯಿಯನ್ನು ಬಿಟ್ಟುಬಿಡು. ದೃಷ್ಟಿ ಬೀಳಬಾರ್ದು ಅಂತಿದೆಯಲ್ಲ, ನಾವು ಮಾಡುವ ಪುಣ್ಯ ಕಾರ್ಯಗಳ ಕಡೆಗೆ ಆ ನಾಯಿಯ ಕಣ್ಣು ಹಾಯಬಾರದು. ನಿತ್ಯ ಮಾಡುವಂಥ ದೇವತಾ ಪೂಜೆ, ಶ್ರಾದ್ದ ಇತ್ಯಾದಿ ಕಾರ್ಯಗಳು. ನಾಯಿ ನಾವಿರೋ ಜಾಗದಲ್ಲಿ ಒಂದು ದೂರದಲ್ಲಿ ಇದ್ರೆ ತೊಂದರೆ ಇಲ್ಲ. ನಾಯಿಯ ದೃಷ್ಟಿ ಪುಣ್ಯ ಕಾರ್ಯಗಳ ಮೇಲೆ ಬೀಳದಷ್ಟು ಅದು ದೂರ ಇರಬೇಕಷ್ಟೆ ಹೊರತು ನಿತ್ಯ ಆ ನಾಯಿಯ ದೃಷ್ಟಿ ಪವಿತ್ರವಾದಂಥ ವಸ್ತುಗಳ ಮೇಲೆಲ್ಲ ಬೀಳಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಇನ್ನು ಅಲ್ಲಿ ಪೂರ್ತದ ಬಗ್ಗೆ ಹಿಂದೆ ಬಂದಿತ್ತು, ಇಲ್ಲಿ ಅದು ಬಂದಿಲ್ಲ, ಅದನ್ನು ಗಮನಿಸ್ಬೇಕು. ಸಮಾಜಕ್ಕೆ ಸೇವೆಯ ರೂಪವಾಗಿ ಯಾವುದೋ ಕೆರೆ ಕಟ್ಟೆಗಳನ್ನು ಕಟ್ಟಿಸುವುದು, ಛತ್ರಗಳನ್ನು ಕಟ್ಟಿಸುವುದು, ಇಂಥ ಕಾರ್ಯಗಳನ್ನು ಮಾಡ್ತಾನೆ. ಅಲ್ಲೆಲ್ಲ ನಾಯಿ, ನಮ್ಮದೇ ನಾಯಿ, ನಾವು ಸಾಕಿದ ನಾಯಿಯೇ ಅಲ್ಲಿ ಸಂಚಾರ ಮಾಡಬಹುದು. ನಾಯಿ ಕಣ್ಣು ಅಲ್ಲಿ ಬೀಳದೇ ಇರುವಂತೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಕ್ಕಿಲ್ಲ. ಅದಲ್ಲ, ನಿತ್ಯ ಮನೆಯಲ್ಲಿ ಮಾಡುವಂಥ ನಿತ್ಯ ನೈಮಿತ್ತಿಕ ಕರ್ಮಗಳು, ಸಂಧ್ಯಾವಂದನ, ದೇವರ ಪೂಜೆ, ಶ್ರಾದ್ದ ಇತ್ಯಾದಿಗಳು, ಇವೆಲ್ಲ ನಮ್ಮ ಕಣ್ಣಿಗೆ ಬೀಳಬಾರದು ಅಂತ ಅದರ ತಾತ್ಪರ್ಯ ಅಷ್ಟೆ. ದ್ರೌಪದಿಯನ್ನ ಬಿಟ್ಟು ಸ್ವರ್ಗಕ್ಕೆ ಹೊರಟಿದ್ದೆ, ನಿನ್ನ ತಮ್ಮಂದ್ರನ್ನು ಬಿಟ್ಟು ಸ್ವರ್ಗಕ್ಕೆ ಹೊರಟಿದ್ದೆ. ಇಂಥ ನಾಯಿ ಒಂದನ್ನು ಬಿಟ್ಟು ನೀವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಏನು ಕಷ್ಟ ಆಗ್ತದೆ? ಅದಕ್ಕೆ ಅವನು ಹೇಳಿದ, ನವಿದ್ಯತೆ ಸಂಧಿ ರಥಾಪಿ ವಿಗ್ರಹ ಮೃತೈ ಮರ್ತ್ಯೈ ಇತಿ ಲೋಕೇಶು ನಿಷ್ಠಾ. ದ್ರೌಪದಿ ಮತ್ತು ನನ್ನ ಸಹೋದರರು ಇವ್ರನ್ನೆಲ್ಲ ಬಿಟ್ಟು ನಾನು ಮೇಲೆ ಹೊರಟಿದ್ದೇನೆ. ಅವ್ರನ್ನ ಯಾಕೆ ಬಿಟ್ಟು ಹೊರಟಿದ್ದೇನೆ ಅಂದರೆ, ಸತ್ತವರನ್ನ ಮತ್ತೆ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನನಗೆ ಗೊತ್ತಿದೆ. ಸತ್ತವರ ಜೊತೆಗೆ ಅವರು ಶತ್ರುಗಳೇ ಆಗಲಿ ಮಿತ್ರರೇ ಆಗಲಿ ಯಾವುದೇ ರೀತಿಯಾದ ವ್ಯವಹಾರವೂ ಸಾಧ್ಯ ಇಲ್ಲ. ಸತ್ತವರು ನಮ್ಮ ಶತ್ರುಗಳಾದರೆ, ಶತ್ರು ರಾಜರಾದರೆ ಅವ್ರ ಜೊತೆ ಸಂಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಂಧಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆ ವಿಗ್ರಹ ಯುದ್ಧ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಸಂಧಿ ವಿಗ್ರಹ ಅಂತಿದೆಯಲ್ಲ, ಇದನ್ನ ಶತ್ರು ರಾಜರ ಜೊತೆ ಸಾಮಾನ್ಯವಾಗಿ ಮಾಡ್ತಿರ್ತಾರೆ. ಇಲ್ಲಿ ಅದನ್ನ ಯಾಕೆ ಹೇಳಿದ್ದಾರೆ ಅಂದ್ರೆ, ಸಾಮಾನ್ಯವಾಗಿ ಇಲ್ಲಿ ಸಂಧಿ ಅಂದ್ರೆ ಪ್ರೀತಿ, ಪ್ರೇಮದ ವ್ಯವಹಾರ, ಆಪ್ತ ವ್ಯವಹಾರ, ವಿಶ್ವಾಸದ ವ್ಯವಹಾರ. ಸತ್ತವರು ನಮ್ಮ ಶತ್ರುಗಳೇ ಆಗಿರ್ಲಿ, ನಮ್ಮ ಬಂಧುಗಳೇ ಆಗಿರ್ಲಿ, ಮಿತ್ರರೇ ಆಗಿರ್ಲಿ, ಮಕ್ಕಳೇ ಆಗಿರ್ಲಿ, ಅವ್ರ ಜೊತೆ ಪ್ರೀತಿ, ಪ್ರೇಮ, ಆಪ್ತತೆ, ವಿಶ್ವಾಸ ಇದು ಸಾಧ್ಯ ಇಲ್ಲ. ವಿಗ್ರಹ ಅಂದ್ರೆ ಜಗಳವೂ ಸಾಧ್ಯ ಇಲ್ಲ ಅಂತ ಈಗ ಅವನ ಅಭಿಪ್ರಾಯ ಇದ್ದಿರ್ಬೇಕಷ್ಟೆ. ಶರಣಾಗತನಾಗಿ ಬಂದವನಿಗೆ ಭಯ ಆಗುವಂತೆ ಮಾಡುವುದು, ಅವನ ಮತ್ತೆ ಹೆಂಗಸರನ್ನು ಕೊಲ್ಲುವುದು, ಬ್ರಾಹ್ಮಣ ಸ್ವತ್ರನ್ನು ಅಪಹಾರ ಮಾಡುವುದು, ಮಿತ್ರನಿಗೆ ದ್ರೋಹ ಮಾಡುವುದು, ಇವೆಲ್ಲ ಮಹಾದೋಷಗಳು. ಮತ್ತೆ ನಮ್ಮನ್ನು ನಂಬಿ ಬಂದವನನ್ನ ಪರಿತ್ಯಾಗ ಮಾಡುವುದೇನಿದೆ, ಅವು ಈ ಒಂದು ದೋಷ ಆ ನಾಲ್ಕಕ್ಕೂ ಸಮಾನವಾದದ್ದೇ.
ಒಂದು ತಕ್ಕಡಿಯಲ್ಲಿ ಆ 4 ದೋಷಗಳು, ಇನ್ನೊಂದು ತಕ್ಕಡಿಯಲ್ಲಿ ಶರಣಾಗತನ ಪರಿತ್ಯಾಗ. ಅದರಿಂದ ಇದ್ಯಾವುದು ಸರಿಯಲ್ಲ ಅಂತ ಆತನ ತಾತ್ಪರ್ಯ. ಹೀಗೆ ಯುಧಿಷ್ಠಿರ ತನ್ನ ಪಟ್ಟಲನ್ನ ಸಡಿಲಿಸದೇ ಇದ್ದಾಗ ಆ ನಾಯಿ ರೂಪದಿಂದ ಬಂದಿದ್ದಂಥ ಯಮಧರ್ಮ ಅವನು ಅಲ್ಲಿ ಪ್ರತ್ಯಕ್ಷ ಆದ. ಅಭಿಜಾತೋಸಿ ರಾಜೇಂದ್ರ ಪಿತೃವೃತ್ತೇನ ಮೇಧಯ ಅನುಕ್ರೋಶೇನ ಚಾನೇನ ಸರ್ವಭೂತೇಷು ಭಾರತ. ಏನು ಹೇಳಿದ ಆ ಯಮಧರ್ಮ ಧರ್ಮರಾಜನಿಗೆ ಅಂದರೆ, ನಿನ್ನ ಸದಾಚಾರ, ನಿನ್ನ ಜ್ಞಾನ ಮತ್ತು ಪ್ರಾಣಿಗಳ ಬಗ್ಗೆ ನಿನಗಿರುವಂಥ ಕರುಣೆ, ಇದರಿಂದ ನೀನು ಖಂಡಿತವಾಗಿಯೂ ನಿನ್ನ ತಂದೆಗೆ ಅನುರೂಪನಾದಂಥ ಮಗ ಆಗಿ ಹುಟ್ಟಿದ್ದೆ. ಪ್ರಾಯ ಪಾಂಡು ಮಹಾರಾಜನಿಗೆ ಅನುರೂಪನಾಗಿ ಹುಟ್ಟಿದ್ದೆ. ಮತ್ತು ನಿನ್ನ ತಂದೆಯೇ ಆದಂಥ ಯಮಧರ್ಮನಿಗೂ ಕೂಡ ನೀನು ಅನುರೂಪನಾಗಿ ಹುಟ್ಟಿದ್ದಿ ಅಂತ ಅದರ ತಾತ್ಪರ್ಯ ಇದ್ದಿರಬೇಕು. ಅಭಿಜಾತೋಸಿ ರಾಜೇಂದ್ರ ಪಿತೃವೃತ್ತೇನ ಮೇಧಯ. ಅದಕ್ಕೆ ಏನು ಅರ್ಥ ಅಂದರೆ, ನಿನ್ನ ಬುದ್ಧಿ, ನಿನ್ನ ಕರುಣೆ ಇತ್ಯಾದಿಗಳ ಮೂಲಕ ನೀನು ನಿನ್ನ ತಂದೆಗೆ ಅನುರೂಪನಾಗಿ ಹುಟ್ಟಿದ್ದಿ ಅಂತ ಅರ್ಥ. ಪಿತುಹು ತಂದೆಗೆ, ಅಭಿಜಾತಃ ಅಂದರೆ ಯೋಗ್ಯವಾಗಿ ಅವನ ಕುಲದಲ್ಲಿ ನೀನು ಹುಟ್ಟಿದ್ದಿ ಅಂತ ಅದರ ಅಭಿಪ್ರಾಯ. ಯಾವ ಕಾರಣದಿಂದ? ಮೇಧ, ಅನುಕ್ರೋಶ ಇತ್ಯಾದಿಗಳ ಕಾರಣದಿಂದ. ಇಂಥದ್ದೊಂದು ವಿಶಿಷ್ಟವಾದ ಪ್ರಯೋಗ ಇದು. ಇದನ್ನ ಸರಿಯಾಗಿ ಅನುವಾದ ಮಾಡಿದವರು ಗಮನಿಸಿಲ್ಲ. ಒಂದು ಕಡೆ ಅದನ್ನ ತಿಳ್ಕೊಳ್ಬೇಕು. ತಂದೆಯ ನಡವಳಿಕೆಯಿಂದ, ಉತ್ತಮವಾದ ಬುದ್ಧಿಯಿಂದ, ದಯ ಗುಣದಿಂದ ನೀನು ಸಾರ್ಥಕವಾದಂತಹ ಜನ್ಮವನ್ನ ಹೊಂದಿದ್ದಿ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಸಾರ್ಥಕವಾದ ಜನ್ಮ ಆಗಿರುವಿ ಅಂತ. ಪಿತೃವೃತ್ತೇನ ಅಂದ್ರೆ ತಂದೆಯ ನಡವಳಿಕೆ ಅಂತ ಅರ್ಥ ಅಲ್ಲ ಅದು. ಪಿತುಹು ಅಭಿಜಾತೋಸಿ ಅಂತ, ತಂದೆಗೆ ಅನುಗುಣವಾಗಿ, ತಂದೆಗೆ ಸರಿಯಾಗಿ ಮಗ ಆಗಿ ನೀನು ಹುಟ್ಟಿದ್ದಿ ಅಂತ ಅವನ ಪ್ರಶಂಸೆ. ಅದು ಅಲ್ಲಿಗೆ ಅನ್ವಯ. ಪಿತೃವೃತ್ತೇನ ಅಂತಲ್ಲ. ತಂದೆಯ ನಡವಳಿಕೆಯಿಂದ ನೀನು ಸಾರ್ಥಕವಾದ ಜನ್ಮ ಉಳ್ಳವನಾಗಿದ್ದೆ ಅಂತ ಅರ್ಥ ಮಾಡೋದಕ್ಕೆ ಏನು ಅರ್ಥವೂ ಇಲ್ಲ. ಅವನು ಹೇಳಿದ, ಹಿಂದೆ ನಾನು ನಿನ್ನನ್ನು ಅನೇಕ ಬಾರಿ ಪರೀಕ್ಷಿಸಿದ್ದೆ. ನೀನು ವನವಾಸದಲ್ಲಿ, ದ್ವೈತವನದಲ್ಲಿದ್ದಾಗ ನೀವೆಲ್ಲ ಪಾಂಡವರು ನೀರಡಿಸಿದ್ರಿ. ಅಲ್ಲಿ ದ್ವೈತವನಕ್ಕೆ ಬಂದಿರಿ. ನೀವು ದ್ವೈತವನದಲ್ಲಿದ್ದವರು ನೀರಡಿಸಿದ್ರಿ. ಒಂದು ಜಿಂಕೆಯನ್ನು ಬೆನ್ನಟ್ಟಿ ಬಂದಿದ್ರಿ. ಅಲ್ಲಿ ನಿನ್ನ ಸಹೋದರರೆಲ್ಲ ಮರಣಿಸಿಬಿಟ್ರು. ನಾನು ಅವ್ರಿಗೆ ಹೇಳಿದ್ದೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ನೀವು ನೀರು ಕುಡಿಬೇಕು ಅಂತ. ಆದರೆ ಅವರು ಅವಸರಿಸಿ ಮೊದಲೇ ನೀರು ಕುಡಿಲಿಕ್ಕೆ ಹೋಗಿ ಸತ್ತು ಬಿದ್ದು ಬಿಟ್ರು. ನೀನು ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ. ನಾನು ನಿನಗೆ ನಿನ್ನ ತಮ್ಮಂದಿರಲ್ಲಿ ಒಬ್ಬನ್ನು ಬದುಕಿಸಿಕೊಡ್ತೇನೆ. ಯಾರನ್ನು ಬದುಕಿಸಿಕೊಡ್ಲಿ ಅಂತ ಕೇಳಿದಾಗ ನಕುಲನನ್ನು ಬದುಕಿಸಿಕೊಡ್ಬೇಕು ಅಂತ ಕೇಳಿದ್ದೆ. ಯಾಕೆಂದ್ರೆ ಪಾಂಡು ಮಹಾರಾಜನ ಒಬ್ಬ ಪತ್ನಿ ಕುಂತಿ, ಅವಳ ಮಗನಾಗಿ ನಾನಿದ್ದೇನೆ. ಮಾದ್ರಿಯ ಮಗನಾಗಿ ನಕುಲ ಇರಲಿ ಅಂತ ಬಯಸಿದ್ದೆ. ಹೊರತು ಬಲಿಷ್ಠರಾದ ಭೀಮಾರ್ಜುನರನ್ನ ಬಯಸಲಿಲ್ಲ. ನೀನು ಬಯಸಲಿಲ್ಲ. ನಾಳೆ ಅವರು ಯುದ್ಧದಲ್ಲಿ ಕೌರವರನ್ನು ಸದೆ ಬಡಿದು ನಿನಗೆ ರಾಜ್ಯವನ್ನು ಕೊಡುವಂಥವ್ರು. ಆದರೆ ನೀನು ಆ ಸ್ವಾರ್ಥವನ್ನು ತೋರಿಸಲಿಲ್ಲ. ನಕುಲನನ್ನು ಬಯಸಿದಿ. ಅದನ್ನು ಆವಾಗ ನೀನು ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾದಿ. ಈಗ ಈ ನಾಯಿಯನ್ನ ನಿನ್ನ ಭಕ್ತ ಅಂತ ಪರಿಗಣನೆ ಮಾಡಿ ಸ್ವರ್ಗವೂ ಬೇಡ ಅಂತ ಸಿದ್ಧನಾಗಿದ್ದಿ. ನಾಯಿ ಬರದೆ ಹೋದ್ರೆ ಸ್ವರ್ಗವೂ ಬೇಡ ಅಂತ ಸಿದ್ಧನಾದಿ. ತಸ್ಮಾತ್ ಸ್ವರ್ಗೇ ನತೇ ತುಲ್ಯ ಕಶ್ಚಿದಸ್ತಿ ನರಾಧಿಪ ಅಂತ ಒಂದು ಶ್ರೇಷ್ಠವಾದ ಸ್ಥಾನ ನಿನಗೀಗ ಸಿಗೋದಿದೆ. ಅತಸ್ತವ ಅಕ್ಷಯಾಲೋಕಾ ಸ್ವಶರೀರೇಣ ಭಾರತ. ಈ ಶರೀರದಿಂದಲೇ ಆ ಲೋಕಕ್ಕೆ ನೀನು ಹೋಗ್ತೆ. ಅದನ್ನು ಗಮನಿಸ್ಬೇಕು ನಾವು. ಮತ್ತೆ ಆ ಶರೀರಕ್ಕೆ ಅಲ್ಲಿ ಹೋದ್ಮೇಲೂ ಕೂಡ ಮತ್ತೆ ಶರೀರವನ್ನು ಅವನು ಬಿಟ್ಟು ಅಲ್ಲಿ ಸುಖ ಅನುಭವಿಸ್ತಾನೆ. ಇಷ್ಟು ಹೀಗೆ ಯಮಧರ್ಮ ಮಾತಾಡಿದ. ಮುಂದೆ ಎಲ್ಲಾ ದೇವತೆಗಳು ಅಲ್ಲಿದ್ರು.
ಅವರಡು ಯುಧಿಷ್ಠಿರನ ರಥದಲ್ಲಿ ಕೂಡಿಸಿ ತಾವು ವಿಮಾನಗಳ ಮೂಲಕ ತಮ್ಮ ವಿಮಾನಗಳ ಮೂಲಕ ಸ್ವರ್ಗಕ್ಕೆ ಪ್ರಯಾಣ ಮಾಡಿದರು. ಪ್ರಯಯುಹು ಸ್ವೈಹಿ ವಿಮಾನೈಸ್ತೆ ಸಿದ್ಧಾ ಕಾಮವಿಹಾರಿಣ ಸರ್ವೇ ವಿರಜಸ ಪುಣ್ಯಾ ಪುಣ್ಯವಾಗ್ ಬುದ್ಧಿ ಕರ್ಮಿಣ. ಅಲ್ಲಿ ನಾರದರು ಹೀಗೆ ಹೇಳಿದರು, ಏಪಿ ರಾಜರ್ಷಯ ಸರ್ವೇ ತೇಚಾಪಿ ಸಮುಪಸ್ಥಿತಾ ಕೀರ್ತಿಂ ಪ್ರಚ್ಛಾದ್ಯ ಸರ್ವೇಷಾಂ ತೇಷಾಂ ವೈ ಕುರುರಾಜೋದಿ ತಿಷ್ಠತೆ. ಅನೇಕ ಜನ ರಾಜರ್ಷಿಗಳು ಸ್ವರ್ಗಕ್ಕೆ ಆಗಮಿಸಿದ್ದಾರೆ. ಆದರೆ ಕುರುರಾಜ, ನಮ್ಮ ಈ ಧರ್ಮರಾಜ, ಎಲ್ಲರನ್ನು ಮೀರಿ ನಿಂತಿದ್ದಾನೆ. ತನ್ನ ದಯೆ, ತೇಜಸ್ಸು, ಸದಾಚಾರ ಇತ್ಯಾದಿಗಳ ಮೂಲಕ ಈ ಶರೀರದಿಂದಲೇ ಅವನು ಇಲ್ಲಿಗೆ ಬಂದಲ್ಲ. ಇಂಥದೊಂದು ಭಾಗ್ಯ ಬೇರೆ ಯಾರಿಗೂ ಕೂಡ ಸಿಕ್ಕಿಲ್ಲ. ತೇಜಸಾ ಯಾನಿ ದೃಷ್ಟಾನಿ ಭೂಮಿಷ್ಠೇನ ತ್ವಯಾ ವಿಭೋ ವೇಷ್ಮಾನಿ ಭುವಿ ದೇವಾನಾಂ ಪಶ್ಯ ಅಮೂನಿ ಸಹಸ್ರಶಃ. ನೀನು ಭೂಮಿಯಲ್ಲಿದ್ದಾಗ ಆಕಾಶದಲ್ಲಿ ಅನೇಕ ನಕ್ಷತ್ರಗಳನ್ನೆಲ್ಲ ನೋಡ್ತಾ ಇದ್ದೆ. ಅವೆಲ್ಲವೂ ದೇವತೆಗಳ ಲೋಕಗಳು. ಆ ಲೋಕಗಳನ್ನ ನೀನು ಇಲ್ಲಿ ತೀರ ಸಮೀಪದಿಂದ ನೋಡ್ತಾ ಇದ್ದಿ, ನೋಡು ಅಂತ ಹೇಳಿದ್ರು ಅವರು. ಧರ್ಮರಾಜ ನಾರದರ ಮಾತನ್ನು ಕೇಳಿದ. ನನ್ನ ತಮ್ಮಂದರು ಎಲ್ಲಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಬಯಸ್ತೇನೆ. ಅವರಿಗೆ ಯಾವ ಸ್ಥಾನ ಸಿಕ್ಕಿದೆ, ಅದು ಶುಭವೇ ಆಗಲಿ ಅಶುಭವೇ ಆಗಲಿ, ಅಲ್ಲಿ ಹೋಗ್ಬೇಕು ಅಂತ ನನಗೆ ಅಪೇಕ್ಷೆ ಇದೆ. ನನ್ನನ್ನು ನೀವು ಅಲ್ಲಿಗೆ ಕಳಿಸ್ಬೇಕು. ಆಗ ಇಂದ್ರ ಹೇಳಿದ, ನೀನು ಹಿಂದೆ ಮನುಷ್ಯನಾಗಿದ್ದಾಗ ನಿನಗೆ ಅವರು ಪತ್ನಿ, ತಮ್ಮಂದರು ಇತ್ಯಾದಿ ಸಂಬಂಧವನ್ನು ಹೊಂದಿದ್ರು. ಈಗ ಅದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಾ ಇದ್ದಿ? ಸ್ನೇಹಂ ಅದ್ಯಾಪಿ ಪರಿಕರ್ಷಸಿ. ಈಗ ನೀನು ಮಾಡಿದ ಕರ್ಮಗಳ ಫಲವಾಗಿ ನಿನಗೆ ಸಿಕ್ಕಿರುವಂಥ ಸ್ಥಾನವನ್ನ ಪಡ್ಕೋ, ಅಲ್ಲಿ ಸುಖ ಪಡು. ಬೇರೆ ಯಾವ ಮನುಷ್ಯನಿಗೂ ಆಗದೇ ಇರುವಂಥ ಸಶರೀರ ಸ್ವರ್ಗವನ್ನು ನೀನೀಗ ಪಡೆದಿದ್ದೀಯಲ್ಲ, ಅಂಥ ಸ್ಥಾನವನ್ನು ನಿನ್ನ ಸಹೋದರು ಪಡ್ಕೊಳ್ಳೋದು ಹೇಗೆ? ಅದ್ಯಾಪಿ ಮಾನುಷೋಭಾವ ಸ್ಪೃಶ್ಯತೆ ತ್ವಾಂ ನರಾಧಿಪ. ಇನ್ನೂ ಮನುಷ್ಯ ಸ್ವಭಾವ ನಿನ್ನಲ್ಲಿ ಅಂಟಿಕೊಂಡಿದ್ದಂತೆ ಕಾಣಿಸ್ತದೆ. ಇದನ್ನು ನೋಡು, ಇದು ಮನುಷ್ಯ ಲೋಕ ಅಲ್ಲ, ಸ್ವರ್ಗಲೋಕ ಇದು, ಇಲ್ಲಿರುವವರನ್ನು ನೋಡು. ಆಗ ಅವನೇ ಹೇಳಿದ, ನನಗೆ ನನ್ನ ಸಹೋದರರನ್ನು ಬಿಟ್ಟು ಇಲ್ಲಿರುವಂಥ ಉತ್ಸಾಹ ಇಲ್ಲ. ಅವರೆಲ್ಲಿದ್ದಾರೆ ಅಲ್ಲಿಗೆ ಕಳಿಸಿರಿ. ಮತ್ತೆ ಯತ್ರ ಸಾ ಬೃಹತಿ ಶ್ಯಾಮ ಬುದ್ಧಿಸತ್ವ ಗುಣಾನ್ವಿತ ಅಂತ ನನ್ನ ಪತ್ನಿ ದ್ರೌಪದಿಯಲ್ಲಿದ್ದಾಳೆ, ಅಲ್ಲಿಗೆ ನನ್ನ ಕಳಿಸಿ ಅಂತ ಅವನು ಮತ್ತೆ ಹಠ ಹಿಡಿದ ಈ ಧರ್ಮರಾಜ. ಅಲ್ಲಿಗೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಈ ಮಹಾಪ್ರಸ್ಥಾನ ಪರ್ವ ಸಮಾಪ್ತವಾಗ್ತಾ ಇದೆ. ಮತ್ತೆ 3ನೇ ಅಧ್ಯಾಯ ಸಮಾಪ್ತವಾಗ್ತದೆ. 4ನೇ ಅಧ್ಯಾಯ ಸಮಾಪ್ತವಾಗಿದೆ ವೈಷ್ಣವ ಪಾಠದಲ್ಲಿ. ಅಲ್ಲಿಯೂ ಕೂಡ ಮಹಾಪ್ರಸ್ಥಾನ ಪರ್ವ ಸಮಾಪ್ತವಾಗ್ತಾ ಇದೆ. ತಾತ್ಪರ್ಯ ನಿರ್ಣಯ ಹೇಳ್ತದೆ, ತತಸ್ಸ ರಥಮಾರುಹ್ಯ ಲೋಕಾನಾಂ ಉತ್ತರೋತ್ತರಂ ಅತಿಕ್ರಮ್ಯ ಅಖಿಲಾನ್ ರಾಜ್ಞ ಜಗಾಮ ಶ್ರೀಪತಿ ಪ್ರಿಯ. ಭಗವದ್ಭಕ್ತನಾದಂಥ ಈ ಧರ್ಮರಾಜ ಸ್ವರ್ಗದ ಭಾಗದ ಎಲ್ಲ ಲೋಕಗಳನ್ನು ದಾಟಿದ, ಎಲ್ಲ ರಾಜರನ್ನು ಕೂಡ ದಾಟಿದ, ಇನ್ನೂ ಮೇಲೆ ಹೋದ ಅಂತ. ಅಲ್ಲಿ ಹೋದ್ಮೇಲೆ ಮುಂದೆ ಏನಾಗ್ತದೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ ಸ್ವರ್ಗಾರೋಹಣ ಪರ್ವದಲ್ಲಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗ್ತದೆ. ಈ ಮಹಾಪ್ರಸ್ಥಾನ ಪರ್ವದ ಸಾರ ಸಂಗ್ರಹವನ್ನ ನಾವೀಗ ದೀರ್ಘವಾಗಿ ನೋಡಬೇಕಾದ ಕಾರಣವೇನೂ ಇಲ್ಲ. ಕೇವಲ 4 ಭಾಗಗಳಲ್ಲಿ ಅದು ಸಮಾಪ್ತವಾಗಿದೆ. ಆದ್ದರಿಂದ ಹಿಂದಿನ ಅಂಶಗಳು ನಮಗೆ ಯಾವುದೂ ಮರೆತು ಕೂಡ ಏನು ಹೋಗಿಲ್ಲ. ಕಲಿಯುಗ ಬಂದಾಗ ಏನಾಗ್ತದೆ, ಎಲ್ಲರ ಮನಸ್ಸು ಚಂಚಲ ಆಗ್ತದೆ. ಹಾಗೆ ಕಲಿ ಇಲ್ಲಿ ಕಾಲಿಟ್ಟದ್ದು ಪಾಂಡವರಿಗೆ ಗೋಚರ ಆಗಿತ್ತು. ಕೃಷ್ಣ ಹೋದ ಬಳಿಕ ನಾವಿಲ್ಲಿ ಇರಬಾರದು ಅಂತ ಅವರು ಆಲೋಚನೆ ಮಾಡಿದ್ರು. ಅದನ್ನ ಭಾಗವತಕ್ಕನುಸಾರವಾಗಿ ನೋಡಿದ್ದೀವಿ.
ಪಾಂಡವರು ಮಹಾಪ್ರಸ್ಥಾನ ಕೈಗೊಂಡದ್ದನ್ನು ನೋಡಿದ್ದೀವಿ. ಧರ್ಮ ಅಂತನ್ನೋದು ಎಷ್ಟು ಸೂಕ್ಷ್ಮ, ಧರ್ಮಸ್ಯ ಸೂಕ್ಷ್ಮಾಗತಿ. ಎಲ್ಲರ ನ್ಯಾಯ ಅನ್ಯಾಯ ಧರ್ಮ ಅಧರ್ಮಗಳನ್ನು ತೂಗಿ ನೋಡಬೇಕಾದಂಥ ಯಮಧರ್ಮನ ಅವತಾರಭೂತನಾದಂಥ ಈ ಯುಧಿಷ್ಠಿರನೇ ತನ್ನ ಪತ್ನಿಯಾದ ದ್ರೌಪದಿಯ ಮತ್ತು ಸಹೋದರರ ವ್ಯಕ್ತಿತ್ವವನ್ನು ಸರಿಯಾಗಿ ಗಮನಿಸಲಿಲ್ಲ. ಅವ್ರ ದೇಹಪಾತಕ್ಕೆ ಏನು ಕಾರಣ ಅಂತ ಅನ್ನೋದನ್ನು ಅವನು ತಿಳಿಯಲಿಲ್ಲ. ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ದೇಹ ಬರ್ತದೆ, ಪ್ರಾರಬ್ಧ ಕರ್ಮ ಮುಗಿದಾಗ ದೇಹ ಹೋಗ್ತದೆ ಅನ್ನೋದು ಸಿದ್ಧಾಂತ ಅಷ್ಟೇ. ಧರ್ಮ ಇಷ್ಟು ಸೂಕ್ಷ್ಮವಾಗಿದೆ. ಇನ್ನೊಬ್ಬರಲ್ಲಿ ದೋಷವನ್ನು ಕಾಣುವಾಗ ಅಷ್ಟು ಎಚ್ಚರಿಕೆಯಿಂದ ಇರಬೇಕು ಮನುಷ್ಯ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಈ ಪರ್ವ ಮುಕ್ತಾಯ ಕಾಣುವಾಗ ನಮ್ಮ ಗುರುಗಳಾದಂಥ ವಿಠ್ಠಲದಾಸ ಭಟ್ಟಾಚಾರ್ಯರು ಅವರನ್ನ ನೆನಪು ಮಾಡ್ಕೊಳ್ಬೇಕು ಅಂತ ಬಯಸ್ತೇನೆ. ಸಾಂತೂರು ವಿಠ್ಠಲದಾಸ ಭಟ್ಟಾಚಾರ್ಯ ಅಂತ ಅವರ ಹೆಸರು, ಎಸ್ ವಿಠ್ಠಲದಾಸ ಭಟ್ ಅಂತ. ಉಡುಪಿಯ ಮಧ್ವ ಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಪಾಠಶಾಲೆಯಲ್ಲಿ ಮೊದಲೊಂದು ಸ್ವಲ್ಪ ಅಧ್ಯಯನ ಮಾಡಿದ್ರು. ಮುಂದೆ ಪೂರ್ಣಪ್ರತಿ ವಿದ್ಯಾಪೀಠಕ್ಕೆ ಬಂದರು. ಆಗಿನ ಕಾಲದ ಕಾಪು ಹೈಗ್ರೀವಾಚಾರ್ಯರು, ವೆಂಕಟರಮಣ ಐತಾಳರು, ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು, ಕಾಶಿ ಹರಿದಾಸಾಚಾರ್ಯರು ಇಂಥ ಹಿರಿಯ ವಿದ್ವಾಂಸರ ಬಳಿ ಎಲ್ಲ ಗ್ರಂಥಗಳನ್ನು, ಕಾವ್ಯ, ವ್ಯಾಕರಣ, ನ್ಯಾಯ, ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಋಗ್ವೇದ ಪೂರ್ಣ ಅವರು ಅಧ್ಯಯನ ಮಾಡಿದರು. ಅನೇಕ ಜನರಿಗೆ ಋಗ್ವೇದವನ್ನು ಹೇಳಿಕೊಟ್ಟಿದ್ದಾರೆ. ಅವ್ರದ್ದು ತುಂಬ ಅದ್ಭುತವಾದಂಥ ಹಿಡಿತ ಸ್ವರಗಳ ಮೇಲೆ. ಉಚ್ಚಕಂಠದಲ್ಲಿ ಹೇಳುವುದು ಹೇಗೆ, ಮಂದ್ರವಾದ ಕಂಠದಲ್ಲಿ ಹೇಳುವುದು ಹೇಗೆ ಅನ್ನೋದನ್ನ ತುಂಬ ಚೆನ್ನಾಗಿ ಅವರು ಹೇಳ್ತಿದ್ರು. 70ನೇ ಇಸ್ವಿಯಿಂದಲೇ ಆರಂಭಿಸಿ ಅಖಂಡವಾಗಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿ ಪಾಠ ಮಾಡಿದ್ದಾರೆ. ಎಲ್ಲನೂ ಪಾಠ ಮಾಡಿದ್ದಾರೆ ಅವರು. ಸಾಹಿತ್ಯ, ಸೂಕ್ತಗಳು, ಅಭಿಷೇಕ ಸೂಕ್ತಗಳು, ವ್ಯಾಕರಣ, ತರ್ಕ, ವೇದಾಂತ ಹೀಗೆಲ್ಲವನ್ನೂ ಕೂಡ ಪಾಠ ಮಾಡಿದ್ದಾರೆ. 15 ವರ್ಷಗಳ ಕಾಲ ತರ್ಕ ಸಂಗ್ರಹ ಪಾಠ ಮಾಡಿದ್ದಾರೆ. ನಾನು ಕೂಡ ಅವ್ರ ತರ್ಕ ಸಂಗ್ರಹ ಪಾಠ ಕೇಳಿದ್ದೇನೆ. ಶಾಬ್ದಬೋಧ ಸಮೇತವಾಗಿ ಅವರು ತರ್ಕ ಸಂಗ್ರಹ ಪಾಠ ಮಾಡ್ತಿದ್ರು. ಮತ್ತು ವೈಯಾಕರಣ ಸಿದ್ಧಾಂತ ಕೌಮುದಿಯನ್ನು ಕೂಡ ಅವರು ಪಾಠ ಮಾಡಿದ್ದಾರೆ ನನಗೆ. ಸುಮಾರು 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ವೇದಾಭ್ಯಾಸದ ಅಡಿಪಾಯವನ್ನು ಅವ್ರು ಹಾಕಿಕೊಟ್ಟಿದ್ದಾರೆ ಅಂತ ಕೇಳಿ ಬರ್ತದೆ. ಅಭಿಷೇಕ ಸೂಕ್ತಗಳನ್ನ ಅವ್ರು ಹೇಳ್ಕೊಡ್ತಾ ಇದ್ರಲ್ಲ, ಆ ಅಭಿಷೇಕ ಸೂಕ್ತಗಳು, ಸಣ್ಣ ಸಣ್ಣ ಸೂಕ್ತಗಳನ್ನು ಕಲಿಯುವುದು ಒಂದು ದೊಡ್ಡ ತಳಪಾಯ. ಮುಂದೆ ವೇದಗಳನ್ನ ಅಭ್ಯಾಸ ಮಾಡಿಸ್ತಾ ಇದ್ರು. ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಇಡೀ ಋಗ್ವೇದ, ಇಡೀ ಯಜುರ್ವೇದದ ಪಾಠ ಏನಾಗೋದಿಲ್ಲ. ಆಸಕ್ತರಾದವರು ಅಲ್ಲಿಯೇ ಇರುವ ಅಧ್ಯಾಪಕರಿಂದ ಅಥವಾ ಬೇರೆ ಅಧ್ಯಾಪಕರಿಂದ ಸ್ವೇಚ್ಛೆಯಿಂದ ಅದನ್ನು ಕಲಿಬೇಕಷ್ಟೇ. ಸಿಲೆಬಸ್ಸಿನ ಅದರದ್ದು ಇಲ್ಲ. ಆದರೆ ವಿದ್ಯಾಪೀಠದ ಪಾಠ ಮಾಡುವವರ ಜೊತೆಗೆ ಜಿಜ್ಞಾಸುಗಳಾದಂಥ ಆಸಕ್ತ ವಿದ್ಯಾರ್ಥಿಗಳಿಗೆ 6 ಬಾರಿ ವೇದ ಮಂಗಳ ಮಾಡಿದ್ದಾರೆ ಅಂತ ಆಚಾರ್ಯರು. ಈ ಪುಸ್ತಕ ಪ್ರಿಂಟ್ ಆಗುವ ಹೊತ್ತಿಗೆ ಇದು ಸುವರ್ಣ ಸಂಪ್ರಭಾ ಅಂತ 2006ನೇ ಇಸ್ವಿಯಲ್ಲಿ ವಿದ್ಯಾಪೀಠದಲ್ಲಿ ಯಾರ್ಯಾರು ವಿದ್ವಾಂಸರು ಅಧ್ಯಯನ ಮಾಡಿದ್ರು 2006ನೇ ಇಸ್ವಿ ಹೊತ್ತಿಗೆ, ಅಲ್ಲಿವರೆಗೆ ಯಾರ್ಯಾರು ವಿದ್ವಾಂಸರು ಉಪಲಬ್ಧರಿದ್ರು ಅವ್ರದೆಲ್ಲ ಹೆಸರುಗಳನ್ನು ಈ ಪುಸ್ತಕದಲ್ಲಿ ಹಾಕಿದ್ದಾರೆ ಅಷ್ಟೇ. ಅಲ್ಲಿಂದ ಮುಂದೆ 6ಕ್ಕಿಂತ ಹೆಚ್ಚು ಅವರು ವೇದ ಮಂಗಳಗಳನ್ನು ಮಾಡಿರಬಹುದು. ಅಷ್ಟು ದಣಿವರಿಯದೆ ಮಧ್ಯಾಹ್ನ ಊಟ ಆದ ಕೂಡಲೇ ಮತ್ತು ವಿದ್ಯಾಪೀಠದ ಸಿಲೆಬಸ್ಸಿನ ಪಾಠಗಳು ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ಪಾಠ ಪ್ರಾರಂಭಿಸಿಬಿಡ್ತಿದ್ರು ಅವರು ಈ ವೇದ ಪಾಠವನ್ನು. ಮತ್ತೆ ವಿದ್ಯಾಪೀಠದ ಹೊರಗಿನ ಅನೇಕ ಜನ ವಯಸ್ಕ ವಿದ್ಯಾರ್ಥಿಗಳು ಕೂಡ ತತ್ವಪ್ರಕಾಶಕ, ತತ್ವನಿರ್ಣಯ, ರುಕ್ಮಿಣೇಶ ವಿಜಯ, ಮಧ್ವ ವಿಜಯ, ಯುಕ್ತಿ ಮಲ್ಲಿಕ ಇತ್ಯಾದಿ ಪಾಠಗಳನ್ನು ಮಾಡಿದ್ದಾರೆ. ಆಚಾರ ವಿಚಾರಗಳನ್ನು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಶುದ್ಧವಾಗಿ ಇಟ್ಕೊಳ್ಬೇಕು, ಇಂಥವೆಲ್ಲ ವಿಶಿಷ್ಟ ಸಂಗತಿಗಳನ್ನು ಅವರು ಶಿಷ್ಯರಿಗೆ ತಿಳಿಸ್ತಾ ಇದ್ರು.
ತುಂಬ ಹಾಸ್ಯದ ಆಪ್ತ ಸ್ವಭಾವ ಅವರದು. ವಿದ್ಯಾರ್ಥಿಗಳನ್ನು ತಮ್ಮ ಬಳಿಗೆ ಸೆಳ್ಕೊಳ್ಳುವಂಥ ಸ್ವಭಾವ. ಅವರ ಆಶೀರ್ವಾದ ಮತ್ತು ಅನುಗ್ರಹ ಮಾರ್ಗದರ್ಶನ ನಮಗೆ ಯಾವತ್ತೂ ಕೂಡ ಇರಬೇಕು. ಅವರ ಅಂತರ್ಯಾಮಿಯಾದಂಥ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದಂಥ ಲಕ್ಷ್ಮೀನಾರಾಯಣನಿಗೆ ಈ ಭಾಗ ಸಮಾಪ್ತವಾಗಿದೆ. ಈ ಭಾಗ ಅರ್ಪಿತವಾಗಿದೆ. ಇಲ್ಲಿಗೆ ಈ ಭಾಗ ಸಮಾಪ್ತ.